ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಜೆ 7 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಆಫೀಸಿಂದ ಬಂದು ಫೇಸ್ ವಾಶ್ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಫಿ ಕುಡಿಯೋಣ ಬನ್ನಿ. ಇವಾಗ ಬ್ಲಾಗ್ ಮಾಡೋದು ಕಾಫಿ ಕುಡಿದು ಸ್ವಲ್ಪ ಅಡುಗೆ ಸ್ಟಾರ್ಟ್ ಮಾಡಿ. ಮೊನ್ನೆ ಸೀರೆ ಮಾಡಿಸ್ಕೊಂಡು ಹೋಗಿದ್ದೆ ಮದುವೆಗೆ. ಆ ಸೀರೆನ ಹಾಗೆ ತಂದಿಟ್ಬಿಟ್ರೆ ಹೇಗೆ? ಅದನ್ನು ಜೋಪಾನ ಮಾಡೋದು ಬೇಕಲ್ಲ. ಹಾಗಾಗಿ ಅದನ್ನೇ ಒಂದಿನ ಕ್ಲೀನಾಗಿ ನೆರಳಲ್ಲಿ ಗಾಳಿಗೆ ಮನೆಯಲ್ಲೇ ನೆರಳಲ್ಲೇ ಒಂದು ದಿನ ಉಣೆಗೆ ಹಾಕ್ತೇನೆ. ಅಂದರೆ ಗಾಳಿ ಸಿಕ್ಕಿ ಬೆವತಿರ್ತವಲ್ಲ ಎಲ್ಲ ಹೋಗಲಿ ಅಂತ. ಈಗ ಇದನ್ನು ಈ ಥರ ಇರುತ್ತಲ್ಲ, ಇದನ್ನು ಉಲ್ಟಾ ಮಾಡಿಸ್ಬೇಕು. ಯಾವಾಗಲೂ ಸೀರೆ ಉಲ್ಟಾ ಮಾಡಿಸಿ ಈ ಥರ ಇದು ಮಾಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈ ಥರ ಉಲ್ಟಾ ಮಾಡಿಸಿ ಈ ಥರ ಇದು ಮಾಡ್ಕೊತ ಬರಬೇಕು. ಇದು ಈ ಥರ ಕಂಪ್ಲೀಟ್ ಆಗಿದೆ. ಇದನ್ನ ಕೆಳಗಡೆ ಹಾಕಿ ಇಲ್ಲಿ ಐರನ್ ಮಾಡಬೇಕು. ಇದು ರೇಷ್ಮೆ ಬಟ್ಟೆ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನಾನು ಮೊದಲೇ ಬಡಿಸ್ಬೇಕಾದ್ರೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಕೇರ್ಫುಲ್ಲಾಗಿ. ಇಸ್ತ್ರಿ ಪೆಟ್ಟಿಗೆ ಜಾಸ್ತಿ ಕಾಯಿಸಬಾರ್ದು. ಯಾವಾಗಲೂ ತುಂಬ ಲೈಟಾಗಿ ಕಾಯಿಸಬೇಕು. ಹಾಗಾಗಿ ಉಲ್ಟಾ ಏನು ಮಾಡಿಸಿ ಈ ಥರ ಹಾಕ್ಕೊತ ಬರಬೇಕು ಇಸ್ತ್ರಿ ಮಾಡಿದ್ರೆ. ಹಾಗಂದರೆ ನೆಕ್ಸ್ಟ್ ಟೈಮು ನಮಗೆ ಉಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೀರೆ. ಈಗ ಇಸ್ತ್ರಿ ಪೆಟ್ಟಿಗೆ ಕಾದಿದೆ. ಈ ಥರ ತುಂಬ ಲೈಟಾಗಿ ತಿಕ್ಕಬೇಕು. ಈ ಥರ ಮಾಡಿ ಈ ಥರ ಮಾಡಿಸ್ಬೇಕು. ಮತ್ತೆ ಒಳ್ಳೆ ಅಲ್ಲೇ ಹಾಕಬೇಕು. ಅಲ್ಲೇ ಹಾಕಿ ಮತ್ತೆ ತಿಕ್ಕಬೇಕು. ಈ ಥರ ಕಂಪ್ಲೀಟ್ ಆಗೋವರೆಗೂ, ಸೀರೆ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಇದೇ ಥರನೇ ಐರನ್ ಮಾಡಬೇಕು. ಅದಾಗಿದ್ರೆ ಮತ್ತೆ ಇದೆಲ್ಲ ಲಾಸ್ಟ್ ಫೈನಲ್ಲು. ಇದನ್ನು ಈ ಥರ ತಿಕ್ಬಿಟ್ಟು ಈ ಥರ ಮಡಿಸಿ ಒಳ್ಳೆ ಇದನ್ನೇ ಎತ್ಕೊಂಡು ಈ ಕಡೆ ಹಾಕಬೇಕು. ಅಂದರೆ ಈ ಕಡೆ ತಿಕ್ಕಿರ್ತೀವಿ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಕಂಪ್ಲೀಟಾಗಿ ಅದೇ ಥರ ತಿಕ್ಕಬೇಕು. ಇದು ಲಾಸ್ಟ್ ಉಳಿದಿರೋದು. ಇದನ್ನೇ ಈ ಥರ ತಿಕ್ಬಿಟ್ಟು ದಯವಿಟ್ಟು ಯಾರೂ ಇಸ್ತ್ರಿ ಪೆಟ್ಟಿಗೆ ಜಾಸ್ತಿ ಗಾಳಿಗೆ ಹಾಕೋದ್ರಿಂದ ಸೀರೆನೂ ಚೆನ್ನಾಗಿರುತ್ತೆ, ಐರನ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಉಟ್ಕೊಳ್ಳೋಕ್ಕೆ ಶೈನಿಂಗ್ ಬರುತ್ತೆ. ಈ ಥರ ನೀಟಾಗಿ ಮಾಡಿಸಿ ಕೆಲಸ ಮಾಡ್ಕೊಡ್ತೀರಾ? ಹೇಗೆ ಅನ್ಸುತ್ತೋ ನನಗೆ ಗೊತ್ತಿಲ್ಲ. ಈ ಥರ ಇಟ್ಬಿಟ್ರೆ ಮತ್ತೆ ಉಟ್ಕೊಳ್ಳೋಕ್ಕೆ ತುಂಬ ಅನುಕೂಲ. ಆಮೇಲೆ ಅದ್ರ ಜೊತೆಗೆ ನಮ್ಮ ಮನೆ ಕಡೆ ಬರೋದು ನನಗೆ ಇಷ್ಟ ಆಗಲ್ಲ. ಅದ್ರ ಜೊತೆಗೆ ಬ್ಲೌಸ್ ಒಂದು ಐರನ್ ಮಾಡಿ ಅದ್ರ ಜೊತೆ ಇಟ್ಬಿಟ್ರೆ ಆ ಸೀರೆ ಮತ್ತೆ ಯಾವಾಗ ಉಟ್ಕೋಬೇಕು, ಯಾವ್ದಾರ ಫಂಕ್ಷನ್ಗಲ್ವ ಅಷ್ಟೇ ನಾವು ಉಟ್ಕೊಳ್ಳೋದು. ಮತ್ತು ಏನೋ ಫಂಕ್ಷನ್ ಬಂದರೆ ಮತ್ತು ಬೇರೆದು ಉಟ್ಕೊತೀವಿ, ಇಲ್ಲ ಮತ್ತೆ ಇದನ್ನೇ ಉಟ್ಕೊತೀವಿ, ಅವಾಗ ತೆಗಿಯೋಕ್ಕಲ್ಲ ತುಂಬ ಚೆನ್ನಾಗಿರುತ್ತೆ. ಸೀರೆ ಮಾತ್ರ ತಾಳಿಕೆ ಬರುತ್ತೆ. ಈ ಥರ ಮಾಡಿಬಿಟ್ರೆ ಐರನ್ನು ಚೆನ್ನಾಗಿ ಗಾಳಿ ಒಣಕ್ಕೆ ಹಾಕೋದು, ಗಾಳಿಗೆ ಹಾರ ಹಾಕೋದು, ಐರನ್ ಮಾಡೋದು ಇವೆಲ್ಲ ಮಾಡಿಟ್ರೆ ಸೀರೆ ತುಂಬ ತಾಳಿಕೆ ಬರುತ್ತೆ. ಯಾವುದೇ ಥರದ ಸಮಸ್ಯೆಗಳು ಬರೋಲ್ಲ ಸೀರೆಯಲ್ಲಿ. ಇವತ್ತು ಸ್ವಲ್ಪ ಪಾಯಸ ಮಾಡೋಣ. ಅದಕ್ಕೆ ಹುಣ್ಣಿಮೆ ಆಗಿರೋದ್ರಿಂದ ಪಾಯಸ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಣ್ಲಿಕ್ಕೆ ರೈಸ್ಗೆ ಇಟ್ಟಿದ್ದೀನಿ. ರೈಸ್ ಹಾಕ್ತಾರೆ. ಇದು ಪುಂಡಿ ಪಲ್ಯ, ನಮ್ಮ ಕಡೆಗೆ ಪುಂಡಿ ಪಲ್ಯನೇ ಅಂತಾರೆ. ನಾಳೆ ಬೆಳಿಗ್ಗೆಗೆ ರೊಟ್ಟಿ ಜೊತೆಗೆ ಬೇಕಲ್ಲ, ಹಾಗಾಗಿ ಬಾಕ್ಸ್ ಕಟ್ಕೊಂಡು ಹೋಗೋಕ್ಕೆ, ನಮಗೂ ಊಟ ಮಾಡಲಿ, ಮನೆಯಲ್ಲಿ ಅವ್ರಿಗೂ ಊಟ ಮಾಡಲಿಕ್ಕೆ. ಹಾಗಾಗಿ ಇವಾಗಲೇ ಇದನ್ನು ಸೋಸಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಟೆನ್ಷನ್ ಇರೋಲ್ಲ. ಹಾಗಾಗಿ ಪುಂಡಿ ಪಲ್ಯ ಸೋಸ್ಕೊಂಡ್ಬಿಡ್ತೀನಿ. 10 ರೂಪೀಸ್ ಹಾಲು ತರಿಸಿದ್ದೀನಿ ಅಷ್ಟೇ, ಸಾಕು. ಇಬ್ಬರಿಗೆ ಸಾಕಾಗುತ್ತೆ. ತ್ರಿಷಾನ ಹೋಗಿ ಬಿಟ್ಟು ಬಂದೆ ನಿನ್ನೆ. ಜೊತೆಯಲ್ಲೇ ಇರೋದ್ರಿಂದ ಅವನ್ನ ಅದೇ ಊರಲ್ಲಿ ಸ್ಕೂಲ್ ಹಾಕಿದ್ದೀವಿ. ಹಾಗಾಗಿ 10 ವರ್ಷ ಅಲ್ಲೇ ಇರ್ತಾವೆ.
ಸಾಕಾಗುತ್ತೆ. ಚೆನ್ನಾಗಿ ಕುದಿಬೇಕು. ಹಾಲು ಕುದೀತಾ ಇದೆ. ಇದಕ್ಕೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಇವು ಕುಂಬಳಕಾಯಿ ಬೀಜ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಇದಷ್ಟು ಹಾಕ್ಬಿಡ್ತೀನಿ. ಸ್ವಲ್ಪ ಕುದೀಲಿ. ಇವು ರೋಸ್ಟೆಡ್ ಶಾವಿಗೆ ಆಗಿರೋದ್ರಿಂದ ಉರಿಯೋ ನೆಸೆಸಿಟಿ ಇರೋಲ್ಲ. ಆಲ್ರೆಡಿ ರೋಸ್ಟ್ ಮಾಡೇ ಪ್ಯಾಕ್ ಮಾಡಿರ್ತಾರೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಶಾವಿಗೆ ಹಾಕ್ಬಿಡ್ತೀನಿ. ಈ ಶಾವಿಗೆ ಹಾಕಿಂದ ಒಂದೇ ಸ್ವಲ್ಪ ಕುದಿಸ್ಬೇಕು, ಜಾಸ್ತಿ ಕುದಿಸ್ಬಾರ್ದು, ಮತ್ತು ಸಾಫ್ಟ್ ಆಗಿಬಿಡುತ್ತಿಲ್ಲ ಅಂದರೆ ಆಲ್ರೆಡಿ ಸಾಫ್ಟ್ ಆಗಿರೋದ್ರಿಂದ ಒಂದು ಸಣ್ಣ ಕುದಿತ್ತಂದರೆ ಆಫ್ ಮಾಡಿಬಿಟ್ರೆ ಕ್ಲೋಸ್ ಆಗ್ತದೆ. ಶಾವಿಗೆ ಪಾಯಸ ರೆಡಿ. ಕುದೀತಾ ಇದೆ, ಆಫ್ ಮಾಡಿ. ಶಾವಿಗೆ ಪಾಯಸ ಆಯಿತು. ಆ ಕಡೆ ರೈಸ. ಊಟ ಮಾಡೋಣ ಬನ್ನಿ. ಚಿತ್ರಾನ್ನ ಪಾಯಸ ಇವತ್ತು. ಹಾಯ್ ಎಲ್ರಿಗೂ. ನಿನ್ನೆ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಆಫೀಸಿಂದ ಬಂದೆ, ಫೇಸ್ ವಾಶ್ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದೆ. ಇವಾಗ ಸ್ವಲ್ಪ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದರೊಳಗೆ ಸ್ಪೆಷಲ್ ಪುದೀನ ಚಿಕನ್ ಪಕೋಡ, ಅದನ್ನು ನಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿರಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟು ಟೀ ಮಾಡ್ಕೊಂಡು ಕುಡಿಬೇಕು. ಈಗ ಜಸ್ಟ್ ಬಂದಿರೋದ್ರಿಂದ ಟೀ ಕುಡಿದು ಚಿಕನ್ ಪಕೋಡ ಸ್ಟಾರ್ಟ್ ಮಾಡೋಣ. ಯಜಮಾನ್ರು ಚಿಕನ್ ತಂದಿದ್ರು, ಅದನ್ನು ತೊಳೆದು ಒಂದು ಹೋಲ್ ಇರೋದಕ್ಕೆ ಹಾಕಿಟ್ಟಿದ್ವಿ. ಇದು ಸ್ವಲ್ಪ ಡ್ರೈ ಆಗಬೇಕು. ಅಷ್ಟರೊಳಗೆ ಇದಕ್ಕೆ ಬೇಕಾಗಿರೋ ಮಸಾಲೆ ಐಟಮ್ ರೆಡಿ ಮಾಡ್ಕೋಬೇಕು. ಇದು ಪುದೀನ ಚಿಕನ್ ಪಕೋಡ ನಾವು ಸ್ಪೆಷಲಾಗಿ ಮಾಡ್ತೀವಿ ಮನೇಲಿ ಯಾವಾಗಲೂ. ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ಬಿಡೋಣ. ಇದು ನಮ್ಮ ಯಜಮಾನ್ರಿಗೆ. ರೀ ಟೀ ತೊಗೊಳ್ರಿ. ಟೀ ಇದು ನಮಗೆ. ಟೀ ಜೊತೆ ಸ್ವಲ್ಪ ಬಿಸ್ಕಿಟ್ ತಿನ್ನೋಣ ಅಂತ ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಸ್ವಲ್ಪ ಇಷ್ಟದೇ ಲೈಟಾಗಿ ಆಗುತ್ತೆ. ಹಸಿ ಕಾಳು ನಾಳೆ ಬೆಳಿಗ್ಗೆಗೆ ರೊಟ್ಟಿ ಜೊತೆ ಪಲ್ಯ ಮಾಡಲಿಕ್ಕೆ ಕಾಳು ತಂದಿದ್ದೀನಿ. ಇದು ಅವರೇ ನೆನೆಸ್ಬಿಟ್ಟು ಆರಿಸಿ ಮೊಳಕೆ ಬರೆಸಿ ಮಾರ್ತಾರೆ. ಒಂದು 10 ರೂಪಾಯಿ ತಂದಿದ್ದೀನಿ, ಸಾಕು ಆಗುತ್ತೆ. ಹಾಗಾಗಿ ಇದನ್ನೇನು ಮಾಡ್ತೀನಿ, ಒಂದು ಹಸಿ ಅರಿವೆ ಮಾಡಿ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ರೆ ಫ್ರೆಶ್ ಇರುತ್ತೆ ಕಾಳು. ನಾಳೆ ಬೆಳಿಗ್ಗೆ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಜೊತೆ ಇದು ಅನುಕೂಲ ಆಗುತ್ತೆ ಮಾಡ್ಕೊಳ್ಳೋಕ್ಕೆ. ಆದರೆ ಬೇರೆ ನಾನು ಹಾಕ್ಸೋಯ್ಬೇಕು, ನಮ್ಮ ಯಜಮಾನ್ರಿಗೆ ಊಟಕ್ಕೆ ರೆಡಿ ಮಾಡಿಡಬೇಕು ಅಲ್ಲ. ಈ ಥರ ಒಂದು ಹಸಿ ಅರಿವೆ ಮುಚ್ಚಿಟ್ಬಿಟ್ರೆ ಹಾಗೆ ಇರ್ತವೆ ಕಾಳು. ಹಸಿ ಮೆಣಸಿನ್ಕಾಯಿ ತೊಗೋಬೇಕು. ಅವನ್ನ ಸರಿಯಾಗಿ ಇದು ಹಿಂದಿನ ತುಂಬು ತೆಗೆದು ಕ್ಲೀನಾಗಿ ತೊಳೆದು ಫ್ರೈ ಮಾಡಬೇಕು. ಹಸಿ ಮೆಣಸಿನ್ಕಾಯಿ ಚಿಕನ್ ಪಕೋಡ ಆಗಿರೋದ್ರಿಂದ ಇದಕ್ಕೆ ಮೇನ್ ಬೇಕಾಗಿರೋದು ಪುದೀನಾನ ಚೆನ್ನಾಗಿ ತೊಳೆದು ಇಷ್ಟು ಒಂದು ಕಟ್ಟಾಗಷ್ಟು ಒಂದು ಸ್ವಲ್ಪ ನಮ್ಮಿಬ್ಬರಿಗೆ ಸಾಕಾಗುತ್ತಲ್ಲ, ಹಾಗಾಗಿ ಒಂದಿಷ್ಟು ಪುದೀನ ತೊಳೆದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಕೊತ್ತಂಬರಿ, ಒಂದಿಷ್ಟು ಕೊತ್ತಂಬರಿ, ಬೇಕಾಗಿಷ್ಟು ಹಸಿಮೆಣಸಿನಕಾಯಿ, ಅಲ್ಲ, ಬೆಳ್ಳುಳ್ಳಿ, ಇದಿಷ್ಟನ್ನು ಸೇರಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ಒಂದು ಕಪ್ ಮೈದಾ ಹಿಟ್ಟು ಸಾಕಂದ್ರೆ ಒಂದು ಕಪ್. ಒನ್ ಆ್ಯಂಡ್ ಹಾಫ್. ಇದು 1 ಕಪ್ಪು, ಆಮೇಲೆ ಅರ್ಧ ಕಪ್ಪು ಮೈದಾ ಹಿಟ್ಟು ಚೆನ್ನಾಗಿ ಜಡಿ ಹಿಡಿತಾರೆ. ಇದಕ್ಕೆ ಎಷ್ಟು ಕಪ್ ಹಾಕ್ಬೇಕು? 1.5 ಕಪ್ ಮೈದಾ ಹಿಟ್ಟು ಹಾಕಿದ್ರೆ ಅರ್ಧ ಕಪ್ಪು ಕಾರ್ನ್ಫ್ಲೋರ್ ಹಿಟ್ಟು. ಇದನ್ನು ಜಡಿ ಹಿಡಿತಾ ಇದ್ದೀನಿ. ಇಲ್ಲಿ ಕಾರ್ನ್ಫ್ಲೋರ್ಗೆ ಸ್ವಲ್ಪ ಫುಡ್ ಕಲರ್, ಸಾಕು, ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಸ್ವಲ್ಪ ಫುಡ್ ಕಲರ್, ಉಪ್ಪು ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟು ಆವಾಗಲೇ ಪೇಸ್ಟ್ ಮಸಾಲೆ ಹೇಳಿದ್ದೀನಲ್ಲ, ಆ ಮಸಾಲೆಗೆಲ್ಲ ಉಪ್ಪನ್ನು ಹಾಕಿರ್ತೀನಿ. ಅದನ್ನು ಹಾಕ್ತಿದ್ವಿ 1 ಸ್ಪೂನು. ಇನ್ನೂ ಸ್ವಲ್ಪ ಹಾಕ್ತೀವಿ 2 ಟೇಬಲ್ ಸ್ಪೂನು ಹಸಿಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಉಪ್ಪು ಸಾಕು.
ಚಿಕನ್ ಮಸಾಲ. ಇದು 1.5 ಸ್ಪೂನ್ ಮಸಾಲ ಕೈಲೇ ಕಲಿಸ್ತಾ ಇದ್ದಾರೆ. ಫಸ್ಟ್ ಇದನ್ನಷ್ಟೇ ಕಲಿಸ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ಸ್ಪೂನ್ ತಗೋ. ಸ್ವಲ್ಪ ಎಲ್ಲ ಕಡೆಗೆ ಹಾಕೊಂಡ್ರ ಹಾಕ್ಬೇಕಾಗ್ತದೆ. ಸಾಕಂದ್ರೆ ಇದು ಇದನ್ನು ಸ್ವಲ್ಪ ಮಾಡಿಸಿಟ್ಬಿಟ್ರೆ ನೆಕ್ಸ್ಟ್ ಟೈಮ್ ಇದನ್ನ ಯೂಸ್ ಮಾಡೋಕೆ ಅನುಕೂಲ ಆಗ್ತದೆ. ಹಾಕ್ಲಾ? ಮೊಟ್ಟೆ ಬೈಂಡಿಂಗಿಗೆ ಮೊಟ್ಟೆ ಬೇಕು. ಮೊಟ್ಟೆ ಕಂಪ್ಲೀಟಾಗಿ ಹಾಕಂಗಿಲ್ಲ, ಎಲ್ಲೋದು ಹಾಕಬಾರ್ದು, ವೈಟ್ ಅಷ್ಟೇ ಹಾಕಬೇಕು. ಪಕೋಡ ಮಾಡ್ಬೇಕಾದ್ರೆ ಇದನ್ನ ಹಾಕಿ ಇದನ್ನ ಎತ್ತಿ ಈ ಥರ ಫ್ರೈ ಆಗ್ತಾ ಇದ್ದವು. ತುಂಬ ಕ್ರಂಚಿಯಾಗಿ ಫ್ರೈ ಮಾಡಬೇಕು. ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ, ನಮ್ಮ ಮನೆಯವರು. ಅದಕ್ಕೆ ನನಗೆ ಅವ್ರಿಗೆ ಮಾಡ್ಸಕ್ಕೆ ಹಚ್ಚೋದು. ಏನು ಅನ್ಕೋಬೇಡಿ. ಇಲ್ಲ ಐತಲ್ಲ ಚಿಕನ್ ಪಕೋಡ ತಿನ್ನೋಣ. ನಮ್ಮ ಯಜಮಾನ್ರು ಮಾಡಿಕೊಡ್ತಾ ಇದ್ದಾರೆ, ನಾನು ತಿಂತಾ ಇದ್ದೀನಿ. ವಾವ್, ಸೂಪರ್ ರೀ, ಸೂಪರ್ ಆಗಿದೆ ರೀ. ಥ್ಯಾಂಕ್ ಯು. ಪುದೀನ ಚಿಕನ್ ಪಕೋಡ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಯಜಮಾನರು ತುಂಬ ಚೆನ್ನಾಗಿ ಮಾಡಿದರು. ತುಂಬ ಆಸೆಪಟ್ಟು ಮಾಡ್ಕೊಂಡಿದ್ದೆ. ತುಂಬ ರುಚಿಯಾಗಿ ಇತ್ತು. ಹಾಗಾಗಿ ತಿಂದೆ. ಹೊಟ್ಟೆ ಫುಲ್ಲಾಗ್ಬಿಡ್ತು, ಊಟನೇ ಬೇಡ, ಅಷ್ಟು ಚೆನ್ನಾಗಿತ್ತು. ಇವಾಗ ವಿಡಿಯೋ ಎಂಡ್ ಮಾಡ್ತಾಯಿನು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಕಾಯ್ತಾ ಇರ್ತೀರಲ್ವ ಎಲ್ಲರೂ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್. ಸಬ್ಸ್ಕ್ರೈಬ್ ಮಾಡಲೇಬೇಕು. ಮಾಡಿಂದೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಟಕ್ಕಂತ ಹೊಡೀರಿ. ಅಂದರೆ ನನ್ನ ಹೊಸ ನೋಟಿಫಿಕೇಷನ್ ಎಲ್ಲ ನಿಮಗೆ ಬಂದಿರುತ್ತೆ. ಬಾಯ್.